ಗೋಬಿ ಮಂಚೂರಿ ಆಯಿತು, ಜೊತೆಗೆ ಕಬಾಬ್ ಕೂಡ ಆಯಿತು, ಶುಗರ್ ಕ್ಯಾಂಡಿ ಕೂಡ ಆಯಿತು. ಇದರ ನಡುವೆ ಪಾನಿಪುರಿಯಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದೆ ಅನ್ನುವಂತಹ ಭಯಾನಕ ಸತ್ಯ ಹೊರಬಿದ್ದಿದೆ. ಬೆಂಗಳೂರಿನ ಸುಮಾರು 49 ಕಡೆ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿ ಲ್ಯಾಬಿಗೆ ಕಳಿಸಿದ್ದಾರೆ. ಇದರಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆಗಳಿರುವಂಥದ್ದು ಪತ್ತೆಯಾಗಿದೆ. ಹಾಗಾದರೆ ಪಾನಿಪುರಿ ಕೂಡ ಬ್ಯಾನ್ ಆಗುತ್ತಾ? ನೋಡ್ತಾ ಹೋಗೋಣ. ಪಾನಿಪುರಿ ಪ್ರಿಯರೇ, ಈ ಸ್ಟೋರಿ ನಿಮಗಾಗಿ. ಗೋಬಿ ಕಬಾಬ್ ಆಯ್ತು, ಪಾನಿಪುರಿ ಸರದಿ. ಪಾನಿಪುರಿ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ. ಹೌದು, ವಿದ್ಯಾರ್ಥಿಗಳು ಯುವತಿಯರು ಪಾನಿಪುರಿ ಅಂದ್ರೆ ಬಾಯಿ ಬಿಡ್ತಾರೆ. ಪಾನಿಪುರಿ ತಿನ್ನೋದಕ್ಕೆ ಸಾಲುಗಟ್ಟಿ ನಿಲ್ತಾರೆ. ಅಂತಹ ಪಾನಿಪುರಿ ಪ್ರಿಯರಿಗೆ ಇದು ಶಾಕಿಂಗ್ ನ್ಯೂಸ್. ಪಾನಿಪುರಿಗೆ ಬಳಸುವಂತಹ ಸಾಸ್ ಮತ್ತು ಮೀಠಾ ಖಾರದ ಪುಡಿಯಲ್ಲಿ ಕ್ಯಾನ್ಸರ್ ಕಾರಕ ಇರೋದು ಪತ್ತೆಯಾಗಿದೆ. ಜೊತೆಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಬೆಂಗಳೂರು ಸೇರಿದಂತೆ ರಾಜ್ಯದ 29 ಕಡೆ ಪಾನಿಪುರಿ ಮಾದರಿಗಳನ್ನು ಸಂಗ್ರಹ ಮಾಡಿ ಟೆಸ್ಟ್ಗೆ ಒಳಪಡಿಸಿದಾಗ ಅದರಲ್ಲಿ ಹಾನಿಕಾರಕ ಅಂಶ ಇರೋದು ಪತ್ತೆಯಾಗಿದೆ. ಇನ್ನು ಬೆಂಗಳೂರಿನ 19 ಕಡೆಗಳಲ್ಲಿ ಕ್ಯಾನ್ಸರ್ ಕಾರಕವಿರುವ ಸಾಸ್ ಮತ್ತು ಮೀಠಾ ಖಾರದ ಪುಡಿಯನ್ನು ಬಳಸ್ತಾ ಇರೋದು ವರದಿಯಾಗಿದೆ. ಪಾನಿಪುರಿ ಇವತ್ತು ಅದು ನಮ್ಮ ಸಾರ್ವಜನಿಕರ ದೈನಂದಿನ ಜೀವನಕ್ಕೆ ಅದು ಒಂಥರ ಆಹಾರ ಪದ್ಧತಿನೇ ಆಗೋಗಿದೆ. ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಕೆಲವು ಸಾಸ್ಗಳು ಮತ್ತು ಖಾರ ಮತ್ತು ಮೀಠಾ ಅಂತ ಮಾಡ್ತಾರೆ. ಅದು ರಾಜ್ಯದಂತ ಸುಮಾರು 241 ಸ್ಯಾಂಪಲ್ಸ್ ತಗೊಂಡು ನಾವು ಲ್ಯಾಬ್ಗೆ ಕಳಿಸಿದಾಗ ಅದರಲ್ಲಿ ಸುಮಾರು 41 ಸ್ಯಾಂಪಲ್ ಅಲ್ಲಿ ಕೆಲವು ಅಂಶಗಳು ಕಂಡು ಬಂದಿದೆ. ಇನ್ನು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಟೆಸ್ಟ್ನಲ್ಲಿ ಸನ್ಸೆಟ್ ಯೆಲ್ಲೋ 1, ಸನ್ಸೆಟ್ ಯೆಲ್ಲೋ 2 ಜೊತೆಗೆ ಬ್ರಿಲಿಯಂಟ್ ಬ್ರೂ ಮತ್ತು ಕಾರ್ಮೋಸಿಯಸ್ ರಾಸಾಯನಿಕ ಅಂಶ ಬೆರಕೆ ಆಗಿರೋದು ಪತ್ತೆಯಾಗಿದೆ. ಈ ಹಾನಿಕಾರಕ ಅಂಶಗಳು ಮನುಷ್ಯನ ದೇಹ ಸೇರಿದ್ರೆ ಆರೋಗ್ಯ ಕ್ಷೀಣಿಸುತ್ತಾ ಹೋಗಲಿದೆಯಂತೆ. ಹಾಗಾಗಿ ಕ್ಯಾನ್ಸರ್ ಕಾರಕವಾಗಿರುವಂತಹ ಕಲಬೆರಕೆ ಬೆರೆಸಬಾರದು ಅಂತಿದ್ದಾರೆ. ಈ ವಾರದಲ್ಲಿ ಪಾನಿಪುರಿಗೆ ಹಾಕುವಂತಹ ಸಾಸ್ ಮತ್ತು ಮೀಠಾ ಬ್ಯಾನ್ ಮಾಡುವುದಕ್ಕೆ ನಿರ್ಧರಿಸಿದ್ದು ಅಧಿಕೃತ ಘೋಷಣೆ ಮಾಡಲಿದ್ದಾರೆ. ಸನ್ಸೆಟ್ ಎಲ್ಲ ಇರ್ಬೋದು, ಆಲೋರಾ ರೆಡ್, ಪಾನ್ಸಿಯಾ 4R ಅಂತ, ಟಾಟ್ರಸೈನು, ಬ್ರಿಲಿಯಂಟ್ ಬ್ಲೂ, ಇವೆಲ್ಲ ಕಾರ್ಸಿನೋಜೆನಿಕ್ ಇದೆ. 15 ದಿನಕ್ಕೋ ತಿಂಗಳಿಗೊಂದ್ಸಲಿ ರುಚಿಗೋಸ್ಕರ ತಿಂದರೆ ಏನೂ ಆಗಲ್ಲ. ಪದೇ ದಿನನಿತ್ಯ ತಿಂತಾ ಇದ್ದರೆ ಇದು ಶೀಘ್ರದಲ್ಲೇ ಇಂಟೆಸ್ಟಿನಲ್ ಡಿಸಾರ್ಡರ್ ಇರ್ಬೋದು, ಗ್ಯಾಸ್ಟ್ರೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಕಾರ್ಸಿನೋಜೆನಿಕ್ ಇರೋದ್ರಿಂದ ಕಾಲಕ್ರಮೇಣ ಒಂದು 4 ವರ್ಷ, 5 ವರ್ಷ ಅಥವಾ 7 ವರ್ಷ ಹಿಂಗೆ ಸತತವಾಗಿ ಇದು ಮಾಡಿದ್ರೆ ಇಂಟೆಸ್ಟಿನಲ್ ಡಿಸಾರ್ಡರ್ ಆಗ್ತದೆ ಮತ್ತು ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಒಟ್ಟಾರೆ ಕಾಟನ್ ಕ್ಯಾಂಡಿ, ಗೋಬಿ ಕಬಾಬ್ ಬಳಿಕ ಪಾನಿಪುರಿ ತಯಾರಿಕೆಯಲ್ಲಿ ಬಳಸುವ ಸಾಸ್ನಲ್ಲೂ ಕೂಡ ಹಾನಿಕಾರಕ ಇರೋದು ಪತ್ತೆಯಾಗಿದೆ. ಈ ವಾರದಲ್ಲಿ ಹಾನಿಕಾರಕ ರಾಸಾಯನಿಕ ಅಂಶಗಳನ್ನು ಬ್ಯಾನ್ ಮಾಡುವಂತಹ ಸಾಧ್ಯತೆ ಇದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.